ಸ್ವಾತಿ ಸುದ್ದಿ ವಾಹಿನಿ ಧಾರವಾಡ. ವಿಶೇಷ ವರದಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬುವ ಉದ್ದೇಶದಿಂದ ನಿನ್ನೆ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟ ಸಮಿತಿಯ ವತಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಯಿತು. ನೂರಾರು ಹೋರಾಟಗಾರರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನಗರದ ಗಣ್ಯರು ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಬೇಡಿಕೆಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಈ ರ್ಯಾಲಿಯು ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. HTMC ಸಾಕು, DMC ಬೇಕು, ಧಾರವಾಡದ ಕನಸು ಈಗ ನನಸಾಗಬೇಕು. ಸುಂದರ ನಗರ, ಸುಸಜ್ಜಿತ ನಗರ, ಅಭಿವೃದ್ಧಿಯ ದಾರಿಗೆ ಧಾರವಾಡ ಸಾಗಬೇಕು. ಧಾರವಾಡಿಗರ ಧ್ವನಿ ಇದು, ಜನರ ಹಕ್ಕಿನ ಕೂಗು ಇದು. ಪ್ರತ್ಯೇಕ ಮಹಾನಗರ ಪಾಲಿಕೆ ನಮ್ಮ ಬೇಡಿಕೆ, ಹೊಸ ಬೆಳಕಿಗೆ ನಗರ ನಡಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುಧೋಳ ಅವರು ಧಾರವಾಡದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಧಾರವಾಡದ ಜನರ ಬಹುಕಾಲದ ಕನಸಾಗಿರುವ ಈ ಬೇಡಿಕೆ ಶೀಘ್ರದಲ್ಲೇ ಈಡೇರಬೇಕು ಎಂದು ಅವರು ಆಗ್ರಹಿಸಿದರು. ಗೆದ್ದುಬಿಟ್ಟಿದ್ದೇವೆ. ಆ ಖುಷಿಗೋಸ್ಕರ ಇವತ್ತು ಎಲ್ಲ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿಯಿಂದ ಧಾರವಾಡದ ವಿವಿಧ ಭಾಗಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ನಾಳೆ 3ನೇ ಹಂತ ಯಾವುದಂದ್ರೆ ಇರ್ತಕ್ಕಂಥ ಚೆಂಡು ರಾಜ್ಯಪಾಲರಲ್ಲಿತ್ತು, ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಳದಲ್ಲಿ ಬಿದ್ದಿದೆ. ಆ ಚೆಂಡನ್ನ ನಾವು ಎಲ್ಲರೂ ಕೂಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಧಾರವಾಡ ಮಹಾನಗರ ಪಾಲಿಕೆ ಹಾಕಬೇಕಂತ ಹೇಳಿ ನಾವು ಹೋರಾಟ ಮಾಡಬೇಕು. ಅಲ್ಲಿ ತನ ಇರ್ತಕ್ಕಂಥ ಈ ಟೆಂಟು ನಾವು ಒತ್ತ ತೆಗಂಗಿಲ್ಲ. ದಿನ ಎಲ್ಲರೂ ಬರುದು, ಎಲ್ಲರೂ ಹೋರಾಟ ಮಾಡುದ. ಇದು ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಅನುಮೋದನೆ ಆಗುತ್ತಾನೂ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಈಗ ಗುರಪ್ಪ ಹುಂಚಿಮಠದವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ಪ್ರಮುಖರಾದ ಶ್ರೀ ಗುರುರಾಜ ಹುಣಸಿಮರದ ಅವರು ಧಾರವಾಡ ನಗರದ ಸಮಗ್ರ ಅಭಿವೃದ್ಧಿ, ಮೂಲಸೌಕರ್ಯಗಳ ವೃದ್ಧಿ ಹಾಗೂ ಆಡಳಿತಾತ್ಮಕ ಅನುಕೂಲಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಪ್ರತ್ಯೇಕ ಮಹಾನಗರ ಪಾಲಿಕೆಯಾದರೆ ಧಾರವಾಡದ ಅಭಿವೃದ್ಧಿಗೆ ಹೊಸ ದಿಕ್ಕು ದೊರೆಯಲಿದೆ ಎಂದು ಅವರು ತಿಳಿಸಿದರು. ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಸುಮಾರು 200ಕ್ಕೂ ಹೆಚ್ಚು ವಾಹನಗಳು ಸುಮಾರು ಒಂದು 12ರಿಂದ 13 ವಾರ್ಡ್ಗಳಲ್ಲಿ ಧಾರವಾಡದ
26 ವಾರ್ಡ್ಗಳಲ್ಲಿ 13 ವಾರ್ಡ್ಗಳಲ್ಲಿ ದ್ವಿಚಕ್ರ ವಾಹನ ಮೂಲಕ ಎಲ್ಲ ಯುವ ಮಿತ್ರರು ಎಲ್ಲ ಗೆಳೆಯರು ಕೂಡಿಕೊಂಡು ಹೋರಾಟಗಾರರು ಸೇರಿ ಇವತ್ತು ಎಲ್ಲ ಕಡೆಗಳಲ್ಲಿ ಶಾಂತ ರೀತಿಯಿಂದ ಮತ್ತು ಒಳ್ಳೆಯ ರೀತಿಯಿಂದ ಜನರಿಗೆ ಅವೇರ್ನೆಸ್ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಇದು ಹೋರಾಟ ಧಾರವಾಡದ ಸ್ವಾಭಿಮಾನಿಗಳು ನಾಗರಿಕರ ಸ್ವಾತಂತ್ರ್ಯದ ಹೋರಾಟ ಇದು. ಹೆಂಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಹಂಗೆ ನಮ್ಮ ಪರಿಸ್ಥಿತಿ ಧಾರವಾಡದಾಗ ಏನಾಗಿತ್ತಪ್ಪ ಅಂದ್ರೆ ನಾವು ಸ್ವತಂತ್ರ ಆಗ್ಬೇಕಾಗಿತ್ತು. ಸ್ವತಂತ್ರ ಆಗೋ ಸಲುವಾಗಿ ಸ್ವತಂತ್ರ ಚಳವಳಿ ಹೆಂಗಿತ್ತಲ್ಲ ಹಂಗಿದ ಒಂದು ಧಾರವಾಡ ಸ್ವತಂತ್ರ ಚಳವಳಿ ಆಗುವಂತ ಪರಿಸ್ಥಿತಿ ಬಂದಿರ್ತಿದೆ. ಇವತ್ತು ಈ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ಯಾವ ಸ್ಥಾನಮಾನಗಳು ಈ ಜಿಲ್ಲೆಗಿಲ್ಲ. ಹೆಸರಿಗೆ ಸಂಗೀತಗಾರರು, ನಾಟಕಕಾರರು, ಕಲಾಕಾರರು, ವಿಜ್ಞಾನಿಗಳು, ಸಾಹಿತಿಗಳು, ಶಿಕ್ಷಣ ಕೇಂದ್ರ ಅಂತ ಹೇಳುತ್ತೇವೆ. ಇವತ್ತೆಲ್ಲ ಶಿಕ್ಷಣ ಕ್ಷೇತ್ರಗಳು ಏನಾಗಿದ್ದಾವೆ ನೀವು ನೋಡ್ತಾ ಇದ್ದೀರಿ. ಇವತ್ತು ವ್ಯಾಪಾರೀಕರಣ ಆಗ್ತಾ ಇದೆ. ಸಾಹಿತಿಗಳು, ಸಂಗೀತಗಾರರು, ದೊಡ್ಡ ದೊಡ್ಡ ಸಂಗೀತಗಾರರ ಹೆಸರುಗಳು ಇವತ್ತು ನಾಪತ್ತೆ ಆಗ್ತಾ ಇಲ್ಲ. ಇವತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘ ಒಂದಿರ್ಲಿಲ್ಲ ಅಂದ್ರೆ ನನಗನ್ಸೈತಿ ಅದು ಸಾಹಿತ್ಯ ಹಾಳಾಗಿ ಹೋಗಿತ್ತು ಅನ್ಸೈತಿ. ಇವತ್ತು ನಾನು ಸಾಹಿತಿಗಳಂದ್ರೆ ಮೊದಲು ಒಂದು ಯಾರು ಮಾತಾಡಿದ್ರೆ ಇಡೀ ರಾಜ್ಯದ ತುಂಬ ಗುಡುತ್ತಿತ್ತದು. ಆ ರೀತಿಯಾದಂತ ಅವರ ಒಂದು ಪ್ರೋತ್ಸಾಹದ ಮತ್ತು ಒಂದು ಬಾಂಡ್ ಇದ್ದಾಗಿರ್ತಿತ್ತು ಸಾಹಿತಿಗಳಂದ್ರೆ. ಆದ್ರೆ ಇವತ್ತು ಅವೆಲ್ಲ ಮಾಯ ಆಗಾಕತ್ತ. ಅದ್ರ ಕಾರಣ ಏನಪ್ಪಾ ಅಂದ್ರೆ ನಾವು ಸ್ವಾಭಿಮಾನವನ್ನು ಮರಿತಾ ಇದ್ದೇವೆ ನಮ್ಮ ಧಾರವಾಡದ ಬಗ್ಗೆ. ಈ ಸ್ವಾಭಿಮಾನವನ್ನು ಮರೆಯೋದ್ರಿಂದ ಇವತ್ತು ಈ ರೀತಿ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ 3 ಹೆಂಗಾಗೈತೆ ಹೇಳ್ಬಿಡ್ತೇನೆ. ಎಲ್ಲ ರಿಟೈರ್ಡ್ ಮಂದಿ 60 ಆದ್ಮೇಲೆ ನನಗೆ ಯಾಕೆ ಬೇಕು ಪರ ಇದು ನನಗೆ ಎದಕ್ ಬೇಕು ಅನ್ನುವಂಥ ಜನ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ನಮ್ಮ ಜೊತೆಗೆ ಆಟ ಆಡಿದ ಗೆಳೆಯರು ಎಲ್ಲ ಹುಡುಗರು ಧಾರವಾಡ ಸ್ವಾಭಿಮಾನಗಳೆಲ್ಲ ವಿದೇಶದಾಗ ಅದಾರ, ಬಾಂಬೆದಾಗ ಅದಾರ, ಪುಣಾದಾಗ ಅದಾರ, ಕಲ್ಕತ್ತಾದಾಗ ಅದಾರ, ಬೆಂಗಳೂರಾಗ ಅದಾರ. ನಮ್ದು ಹೆಂಗಾಗೈತೆ ಮುದುಕರು ಊರಾಗೈತೆ. ಇನ್ನು ಹುಡುಗರು ಬರ್ತಾವ. ಹುಡುಗರು ನಮ್ಮಲ್ಲಿ ಗೆಸ್ಟ್ ಹೌಸಿಗೆ ಬಂದಾಗ 1 ತಿಂಗಳ 2 ತಿಂಗಳ ಟ್ರೈನಿಂಗು, 6 ತಿಂಗಳ ಟ್ರೈನಿಂಗು, ವರ್ಷ ಟ್ರೈನಿಂಗು, 3 ವರ್ಷ ಶಾಲೆ ಕಲಿತಾರ. ಮತ್ತೆ ಅವರೆಲ್ಲ ನಮ್ಮ ಊರಿಗೆ ಅಭಿಮಾನ ಇಟ್ಕೊಂಡು ಅವ್ರು ಹೋಗ್ತಾರ. ಆದ್ರೆ ನಮ್ದು ಏನಾಗೈತಂದ್ರ ನಾವು ಎಲ್ಲಿ ಕಲ್ತಿದ್ ದಾಟದಾಗ್ರಿ, ನಾವು ಸತ್ತಾಪುರದಾಗ ಇದ್ರಿ, ಜಯನಗರದಿದ್ರಿ, ಅಲ್ಲಿ ಮಾನ್ಮಟ್ಟಾಗಿದ್ದೀರಿ ಅಂತೇಳಿ ಆ ಒಂದು ಸ್ಪಿರಿಟ್ ಅವ್ರಿಗೆ ಇರ್ತೈತಿ. ಆದ್ರೆ ನಮ್ದು ಹೆಂಗೈತೆ ನಮ್ಮ ಊರನ್ನ ನಮ್ಗ ಸ್ಪಿರಿಟ್ ಇರ್ಲಾರ್ದಂಗೆ ಐತಿ. ನಾವು ಸ್ಪಿರಿಟ್ ಲೆಸ್ ಆಗ್ಯಾವ, ಅದಕ್ಕೆ ಸ್ಟ್ರಾಂಗ್ ಇಲ್ಲೇ ಇಲ್ಲ. ಯಾವ ಹೇಳಕ್ ಹೋದ್ರೆ ನಂಬಿಸೋದ್ರಾಗದೆ ಹೊರತು ಅವ್ರು ದೊಡ್ಡವ್ರಿ ಅವ್ರು ಮಾತಾಡಬಾರ್ದ್ರಿ ಅನ್ನೋದು. ಸ್ವಾತಂತ್ರ್ಯ ನಮ್ಮ ಹಕ್ಕು, ನಾವೇನು ಮಾಡಬೇಕು, ನಮ್ದೇನು ಅನ್ನುವಂತ ವಿಚಾರ ಇವತ್ತು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ ಹಲಗತ್ತಿ ಅವರು ಮಾತನಾಡಿ ಧಾರವಾಡದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಉಲ್ಲೇಖಿಸಿ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಅಗತ್ಯತೆಯನ್ನು ವಿಶ್ಲೇಷಿಸಿದರು. ಮೊದಲಿಗೆ ನಾವೇ ಹೋರಾಟವನ್ನು ಅಭಿನಂದಿಸಿ ರಾಜ್ಯಪಾಲರು ಅನುಮೋದನೆ ಪಡೆದ ಸ್ವಾಗತ ಮಾಡಿದಂತಹ ಇದನ್ನು ನಾವು ಪತ್ರಿಕಾ ಹೇಳಿಕೆಯನ್ನು ಹೋಗಿರ್ಬೇಕಂತ ನಾನು ಭಾವಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾಳೆ ನಾವು ನಿರ್ಣಯ ತಗೊಳ್ತಾಯಿದ್ದೀವಿ. ನಾಡದ್ದು ನಾವು ಇಡೀ ಎಲ್ಲ ಕಮಿಟಿ ಬಂದು ನಾವು ಇಲ್ಲಿ ಒಂದು ದಿನ ಧರಣಿಯನ್ನು ನಾವು ನಡೆಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೀನಿ. ಇದು ನಮ್ಮೂರಿನ ಹೋರಾಟದ ಕೆಲಸ, ಇದೆ ನಮ್ಮೂರಿನ ಹೆಮ್ಮೆ. ನಾವು ಇಲ್ಲಿ ಹೋರಾಟದಲ್ಲಿ ಜಯ ಆಗುವವರೆಗೂ ನಮ್ಮ ಜಯ ನಮ್ಮ ಕೈಗೆ ಸಿಗುವವರೆಗೂ ಸಹಿತ ಯಾವುದೇ ಕಾರಣಕ್ಕೂ ಯಾರೂ ಹಿಂದಕ್ಕೆ ಹಾಕಬಾರ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ರೀತಿಯ ಹೋರಾಟಕ್ಕೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಬೆಂಬಲವಾಗಿ ನಿಲ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅದೇ ರೀತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಅಂಗಡಿ ಅವರು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಹೀಗಾಗಿ ಸಂದರ್ಭದಲ್ಲಿ ಏನು ತಾವು ಹಮ್ಮಿಕೊಂಡಂತ ಹೋರಾಟಕ್ಕೆ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತದೆ. ಯಾಕಂದ್ರೆ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡಾಗಿದೆಯಲ್ಲ, ಹೀಗಾಗಿ ಆ ಧಾರವಾಡದ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಿಮ್ಮ ಒಂದು ಸಹಾಯ ಸಹಕಾರ ಅಂತಕ್ಕಂಥ ಮಾತನಾಡ್ತಾ, ಹೀಗಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಅಂತೇಳಿ ಹೋರಾಟ ಕಳೆದ 5-6 ವರ್ಷದ ಮಾಡ್ತಾ ಇದ್ದಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಣಸೆ ಮರದವರಾಗಲಿ ಅಥವಾ ಇನ್ನಿತರ ಬಹಳಷ್ಟು ಮಾಸ್ತರ್ ಸರ್ ಆಗಲಿ, ಮಾದೇವ್ ಹೊರಟವರಾಗಲಿ, ಬಿ ಡಿ ಹಿರೇಮಠ ಸರ್ ಮತ್ತು ನಮ್ಮ ಏನು ಹಲ್ಗತ್ ಸರ್ ಒಟ್ಟಲ್ಲಿ ಈ ಧಾರವಾಡಕ್ಕೆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಏನೋ ಕೂಡಿದಪ್ಪ ಹೇಳ್ಬೋದು. ನನಗೆ ಧಾರವಾಡ ಅಭಿವೃದ್ಧಿ ಆಗ್ಬೇಕಾದ್ರೆ ಪ್ರತ್ಯೇಕ ಪಾಲಿಕೆ ಆದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಾವ. ಒಂದ್ ಕಡೆ ಅಂತ ನಾವು ಹುಬ್ಬಳ್ಳಿ ಇನ್ನೂ ಅಲ್ಲಿ ರಸ್ತೆ ನೋಡಿರೋದಾಗ ಸಾಕಷ್ಟು ಎಳ್ಳಾಗ್ತದೆ. ಆದ್ರೆ ಅಲ್ಲಿ ಇನ್ನೂ ಯಾವ ಮಟ್ಟಕ್ಕೆ ಆಗ್ಬೇಕಾಗಿತ್ತು, ಬೇರೆ ಜಿಲ್ಲೆ ಮುಗಿಸಿದ್ರೆ ಇನ್ನೂ ಹುಬ್ಬಳ್ಳಿ ಸದ್ಯಕ್ಕೆ ಅಷ್ಟ ತೆರಿಗೆ ಬದಲು ಆಗಿಲ್ಲ, ನೋವು ಅನ್ಸುತ್ತಲ್ಲ.
ಹೀಗಾಗಿ ಸಂದರ್ಭದಲ್ಲಿ ಬೆಳೆ ಬೆಳಿಬೇಕು, ಧಾರವಾಡ ಪ್ರತ್ಯೇಕ ಪಾಲಿಕೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗೈತೈತೆ ಅಂತಕ್ಕಂಥ ಮಾತನಾಡ್ತಾ, ಹೀಗಾಗಿ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ನಾನು ಸದ್ಯಕ್ಕೆ ಏನು ಶಂಕರ್ ಹಲಗತ್ತಿ ಅವರು ಸ್ಟ್ರೈಕ್ ಮಾಡ್ತಾರ ಉಪವಾಸ, ಅವತ್ತು ನಾನು ನಿಮ್ ಜೊತೆಗೆ ಬರ್ತೀನಿ, ಪದಾಧಿಕಾರಿಗಳು ಸರಿ ನಾನು ಸಂದೇಶವನ್ನು ಕೊಡ್ತೇನೆ, ವಾಟ್ಸಪ್ ಹಾಕ್ತಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಬೆಂಬಲ ಪಡಿಸಿ ನಮ್ಮ ಹೋರಾಟ 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 ಏನೇ ಬರ್ಲಿ ಏನೇ ಬರ್ಲಿ ಏನ್ ಕಿಲಾಫ್ ನಾವೆಲ್ಲ ವಿದ್ಯಾರ್ಥಿ ಇದ್ದಾಗೆಲ್ಲ ಎಲ್ಲ ಘೋಷಣೆ ಕೂಗೆಲ್ಲ ವಿದ್ಯಾರ್ಥಿ ಇದ್ದಾಗ ಮಾಡಿದ್ವಿ, ಶಿಕ್ಷಕ ಸಂಘದಾಗ ಮಾಡಿದ್ವಿ, ಸಾಹಿತ್ಯ ಪರಿಷತ್ ಬಂದಾಗ ಕಡಿಮೆಗ್ಯಾವ. ಆದ್ರ ಸದ್ಯಕ್ಕೆ ಎಲ್ಲೇ ಹೋರಾಟ ನಡೆದ್ರೆ ಅದಕ್ಕೆಲ್ಲ ನಾನು ಬೆಂಬಲ ವ್ಯಕ್ತಪಡಿಸಂತ ಹೇಳ್ತಾ, ಇವಾಗ ನಮ್ಮ ಸಾಹಿತ್ಯ ಪರಿಷತ್ ಕೆಲವು ಸಮಸ್ಯೆ ಅಥವಾ ಹುಣಸೆ ಮಾರ್ಗ ಬಂದಿದ್ದೀವಿ. ಹಾಗಾಗಿ ಆದ್ರೆ ಕಳೆದ 4-5 ವರ್ಷ ಅದೆಲ್ಲ ನಮ್ಗೆ ವಿಷಯ ಸಂಬಂಧ ಇಲ್ಲ. ಆದ್ರ ಸದ್ಯಕ್ಕೆ ನಾನು ನೋವು ಅನಿಸ್ತದಲ್ಲ, ಜಿಲ್ಲಾ ಉಸ್ತುವಾರಿ ಭೇಟಿಯಾಗಿದ್ದೇವೆ, ಶಾಸಕರು ಭೇಟಿಯಾಗಿದ್ದೇವೆ, ಆಮೇಲೆ ಜಿಲ್ಲಾಧಿಕಾರಿ ಭೇಟಿ ಆದ್ರೂ ನಮ್ದು 4 ವರ್ಷ ಅನಿಸ್ತದೆ ಮಾಡ್ಕೊಳ್ಳಿ. ಈ ರೀತಿ ನಮ್ಗೂ ನೋವು ಅನಿಸ್ತದೆ. ಒಂದು ಸಂದರ್ಭ ಬಂದ್ರೆ ಅದಕ್ಕೂ ಸದ್ಯಕ್ಕೆ ಸತ್ಯಾಗ್ರಹ ಮಾಡ್ಲಿಕ್ಕೆ ಧಾರವಾಡ ನಿಮ್ದು ಅಂಗಡಿ ನಾಟ್ ಪರ್ಮನೆಂಟ್ 9 ಪರ್ಮನೆಂಟ್ ಅಲ್ಲ, ಧಾರವಾಡದ 1 ಎಕರೆ 11 ಕೋಟಿ ಜಾಗ ಕೊಟ್ಟಿಲ್ಲ, ಅದಕ್ಕೆ ಶಾಶ್ವತವಾದಂತ ಲೀಸ್ ಅನ್ನು ಕೊಟ್ಟಿಲ್ಲ. ಆ ನಿಟ್ಟಿನ ಮಾನ್ಯ ಅವ್ರು ಮಾತಾಡಿದ್ದೇನೆ. ಅದಕ್ಕೆ ನಮ್ಮ ಹಲಗತ್ತಿ ಸರ್ ಎಲ್ಲರದು ನಿಮ್ ಬೆಂಬಲ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಟ್ಟಾರೆಯಾಗಿ ಈ ಬೈಕ್ ರ್ಯಾಲಿಯು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಹೊಸ ಉತ್ಸಾಹ ತುಂಬಿದ್ದು, ಜನಬೆಂಬಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸಿತು. ಕ್ಯಾಮೆರಾ ಹಾಗೂ ವರದಿಸಿದ್ದು ಹಿರೇಮಠ, ಬಾಬಾಜಾನ್ ಬರೂರ್ ಹಾಗೂ ಪ್ರಸನ್ನ ಸಿಂಹ. ಸ್ವಾತಿ ಸುದ್ದಿ ವಾಹಿನಿ, ಧಾರವಾಡ.